ಹಾಗೇನೆ ಬಿಜೆಪಿಯಲ್ಲೂ ಕೂಡ ರಾಜ್ಯಸಭಾ ಸಮರ ನಡೀತಾ ಇದೆ. ಒಂದು ರಾಜ್ಯಸಭಾ ಸ್ಥಾನಕ್ಕೆ ಪೈಪೋಟಿ ಇದೆ ಬಿಜೆಪಿಯಲ್ಲೂ ಕೂಡ. ಒಟ್ಟಾರೆಯಾಗಿ 4 ಸ್ಥಾನಗಳಿರೋದು ರಾಜ್ಯದಿಂದ, ಅದರಲ್ಲಿ 3 ಕಾಂಗ್ರೆಸ್ ಪಾಲಾಗುತ್ತೆ, 1 ರಾಜ್ಯಸಭಾ ಸ್ಥಾನ ಬಿಜೆಪಿಗೆ ಸಿಗುತ್ತೆ. ನಾನು ಆಕಾಂಕ್ಷಿ ಅಂತ ನಿನ್ನೆ ತಾನೇ ಡಿ.ವಿ. ಸದಾನಂದ ಗೌಡರು ಮಾತನಾಡ್ತಾ ಹೇಳಿದ್ರು. ರಾಜ್ಯಸಭಾ ರೇಸ್ನಲ್ಲಿ ನಿರ್ಮಲ್ ಕುಮಾರ್ ಸುರಾನಾ ಅವರಿದ್ದಾರೆ, ಮರು ಆಯ್ಕೆಯನ್ನ ಬಯಸಿದ್ದಾರೆ ಈರಣ್ಣ ಕಡಾಡಿ ಮತ್ತೊಂದು ಕಡೆ. ಸೊ ಹಾಗಾಗಿ ಈ ಮೂವರು ಬಿಜೆಪಿ ನಾಯಕರಲ್ಲಿ ಒಬ್ಬರಿಗೆ ಸ್ಥಾನವನ್ನು ಕೊಡಲಾಗುತ್ತಾ ಅಥವಾ HDDಗೆ ಕೊಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಮೈತ್ರಿ ಆಗಿರು HD ದೇವೇಗೌಡರನ್ನ ಆಯ್ಕೆ ಮಾಡಲಾಗುತ್ತಾ, ಮರು ಆಯ್ಕೆಯನ್ನ ಮಾಡಲಾಗುತ್ತಾ ಬಿಜೆಪಿ ಒಪ್ಕೊಂಡ್ರೆ? ಅಂದ್ರೆ ಬಿಜೆಪಿಯಲ್ಲಿನೇ 3 ಜನ ಆಕಾಂಕ್ಷಿಗಳಿದ್ದಾರೆ ಈಗಾಗಲೇ ಒಂದು ಸ್ಥಾನಕ್ಕೆ. ಸೊ ಹಾಗಾಗಿ ಬಹಳಷ್ಟು ಕುತೂಹಲಕಾರಿ ಆಗ್ತಾ ಇದೆ ರಾಜ್ಯಸಭಾ ಸ್ಥಾನ ಸದಸ್ಯ ಆಯ್ಕೆ. ರಾಜ್ಯಸಭೆ ಆಯ್ಕೆಗೆ JDS ಸಂಖ್ಯಾಬಲ ಇಲ್ಲ. ಬಿಜೆಪಿ ಒಪ್ಪಿದ್ರೆ ದೇವೇಗೌಡರ ಮರು ಆಯ್ಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ದೇವೇಗೌಡರ ಪರ ಬಿಜೆಪಿ ಓಕೆ ಅನ್ನುತ್ತಾ, ಒಲವನ್ನ ತೋರುತ್ತಾ ಅನ್ನೋದು. ಆದರೆ ಬಿಜೆಪಿಯಲ್ಲಿನೇ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು ಕೂಡ ನಾನು ಆಕಾಂಕ್ಷಿ, ನನಗೆ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತೇನೆ, ಯಾಕಂದ್ರೆ ನಾನು ಈಗಾಗಲೇ ಚುನಾವಣಾ ರಾಜಕೀಯದಿಂದ ದೂರ ಉಳಿದಿದ್ದೇನೆ, ಸೊ ಹಾಗಾಗಿ ಇದರ ಪ್ರಬಲ ಆಕಾಂಕ್ಷಿ ನಾನು ಅಂತ ಡಿ.ವಿ. ಸದಾನಂದ ಗೌಡರು ನಿನ್ನೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು. ಸೊ ಹಾಗಾಗಿ ಯಾರಿಗೆ ಆಯ್ಕೆ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನುವಂಥದ್ದು ಕೂಡ ಸದಕ್ಕಿರುವಂತಹ ಪ್ರಶ್ನೆ ಆಗಿದೆ. ಮತ್ತೊಂದು ಕಡೆ HD ದೇವೇಗೌಡರನ್ನೇ ಮರು ಆಯ್ಕೆ ಮಾಡಿಕೊಳ್ಳಬಹುದಾ, ಬಿಜೆಪಿ ಒಪ್ಪಿಗೆಯನ್ನು ಕೊಟ್ರೆ ಅನ್ನುವಂತಹ ಚರ್ಚೆಗಳು ಕೂಡ ಓಡಾಡ್ತಾ ಇದೆ. ಅಂದರೆ ಬಿಜೆಪಿಯಲ್ಲಿ ಡಿ.ವಿ. ಸದಾನಂದ ಗೌಡರನ್ನ ಬಿಟ್ಟಂಗೆ ಹೊರತುಪಡಿಸಿದರೆ ನಿರ್ಮಲ್ ಕುಮಾರ್ ಸುರಾನ್ ಅವರು ಕೂಡ ಈ ಸ್ಥಾನದಕ್ಕಾಗಿ ಆಕಾಂಕ್ಷಿಗಳಾಗಿದ್ದಾರೆ. ಹಾಗಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ.